ಇವತ್ತು ಮಣಿ ಬರೆದಿರ್ತಕ್ಕಂಥ ಒಳಕೋವಿ ಒಳಕೋವೆ ಒಳಕೋವೆ ಡಾಕ್ಟರ್ MS ಮಣಿಯವರು ಬರೆದಿರ್ತಕ್ಕಂಥ ಒಳಕೋವೆ ಪುಸ್ತಕವನ್ನು ಅತ್ಯಂತ ಸಂತೋಷದಿಂದ ಬಿಡುಗಡೆ ಮಾಡಿದ್ದೇನೆ. ನಾನು ನಿಜವಾಗಿ ಪುಸ್ತಕ ನೋಡೇ ಇಲ್ಲ, ಈಗಲೇ ನೋಡಿದ್ದು. ನಾನು ನೋಡೇ ಇಲ್ಲ. ನನಗೇನಂತ ಹೇಳಿದ್ರು ಅಂತಂದರೆ, ಸುಮ್ಮನೆ ಬಿಡುಗಡೆ ಮಾಡಿಬಿಡಿ ಅಂತ ಹೇಳಿದರು. ಬಿಡುಗಡೆ ಮಾಡೋದಕ್ಕಾದರೆ ಮಾಡೋಣಪ್ಪ ಅಂತ ಹೇಳಿದೆ. ನನಗೆ ಇನ್ಫ್ಯಾಕ್ಟ್ ಗುಂಡೂರಾಯರು, ನಾನು ಹಿಂದೆ ಒಂದು ಫಂಕ್ಷನ್ ಒಪ್ಕೊಂಡಿದ್ದೀನಿ, ಗುಂಡೂರಾಯರು ಪ್ರತಿಮೆ ಉದ್ಘಾಟನೆ, ಆ ಫಂಕ್ಷನ್ಗೆ ಹೋಗ್ಬೇಕು ನಾನು. VP ಸಿಂಗ್ ಮಂಡಲ್ ನೋಡಮ್ಮ, ಮಂಡಲ್ ಆಯೋಗ ಮಾಡುವಾಗ VP ಸಿಂಗ್ರು ಕಾಂಗ್ರೆಸ್ನಲ್ಲಿದ್ದರು, ಗೊತ್ತಾಯ್ತಾ? ಯಾವಾಗ ಮಂಡಲ್ ಆಯೋಗ ಆದದ್ದು? 77 ಜನತಾ ಪಾರ್ಟಿ ಅಧಿಕಾರದಲ್ಲಿದ್ದಾಗ. ಆಮೇಲೆ 80ರಲ್ಲಿ ಅದು ವರದಿ ಬಂತು, ಅದನ್ನು ಜಾರಿ ಮಾಡಲಿಲ್ಲ. VP ಸಿಂಗ್ರು 90ರಲ್ಲಿ ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಇದನ್ನು ಜಾರಿ ಕೊಡ್ತೇನೆ ಅಂತ ಹೇಳಿದ್ರು. ಆದರೆ ನರಸಿಂಹರಾಯರು ಅದನ್ನು ಜಾರಿ ಮಾಡಿದ್ದು. VP ಸಿಂಗ್ ಅವರು ಮಂಡಲ್ ಕಮಿಷನ್ ವರದಿಯನ್ನು ಜಾರಿ ಮಾಡ್ತೀನಿ ಅಂತ ಹೇಳಿದ್ರು. ಅದನ್ನು ಜಾರಿ ಮಾಡಿದ್ದು ಯಾರು ಅಂತಂದರೆ ನರಸಿಂಹರಾಯರು. ಮಂಡಲ್ ಕಮಿಷನ್ ವರದಿ ಆಮೇಲೆ ಚಾಲೆಂಜ್ ಮಾಡಿದ್ರು, ಅದನ್ನು ಮಂಡಲ್ ಕಮಿಷನ್ ವರದಿಯನ್ನು ಚಾಲೆಂಜ್ ಮಾಡಿದ್ರು. 92ರಲ್ಲಿ ಸಂವಿಧಾನ ಪೀಠ ರಚನೆ ಆಯಿತು. 92ರಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಅದನ್ನು ಚಾಲೆಂಜ್ ಮಾಡಿದ ಮೇಲೆ ಸಂವಿಧಾನ ಪೀಠ ರಚನೆ ಆಯಿತು. 9 ಜನ ಜಡ್ಜಸ್ ಇರ್ತಕ್ಕಂಥ ಒಂದು ಸಂವಿಧಾನ ಪೀಠ ರಚನೆ ಆಯಿತು. ಅದರಲ್ಲಿ ಜಾತಿ ಆಧಾರವಾಗಿ ಇಟ್ಕೊಂಡು ಮಾಡೋದು ಕೂಡ ಸರಿ ಅಂತ ಹೇಳಿ ಒಪ್ಪಿದ್ರು. ಆಗ ಸುಪ್ರೀಂ ಕೋರ್ಟ್ನವರು ಒಪ್ಕೊಂಡ್ರು, ಅಲ್ಲಿವರೆಗೆ ಒಪ್ಪಿರಲಿಲ್ಲ. ಬಿಕಾಸ್ ಹಿಂದೆ ಎಲ್ಲ ಏನಾಗಿತ್ತು, ಜಾತಿ ಆಧಾರವಾಗಿ ಇಟ್ಕೊಂಡು ಮಾಡೋಂಗಿಲ್ಲ ಅಂತ ಹೇಳಿತ್ತು. ಹಿಂದೆ ಎಂಥದ್ದು ಬಾಲಾಜಿ ಕೇಸಲ್ಲಪ್ಪ, ಇನ್ನೊಂದು ಕಾಕಾ ಕಾಲೇಲ್ಕರ್ ಆಯೋಗದ ವರದಿ ಬಂದಾಗ ಆ ಗ್ರೌಂಡ್ ಮೇಲೆ ರಿಜೆಕ್ಟ್ ಆಗ್ಬಿಡ್ತು ಅದು ಜಾತಿಯನ್ನು. ಈಗ ಜಾತಿ ಸತ್ಯ, ವಾಸ್ತವ, ಅದು ಜಾತಿ ಇಲ್ಲದೇ ಏನೂ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ವರ್ಗ ಬೇರೆ, ಜಾತಿ ಬೇರೆ. ವರ್ಗಕ್ಕೆ ಚಲನೆ ಇದೆ, ಜಾತಿಗೆ ಚಲನೆ ಇಲ್ಲ. ವರ್ಗಕ್ಕೆ ಚಲನೆ ಇದೆ, ಜಾತಿಗೆ ಚಲನೆ ಇಲ್ಲ. ಅದಕ್ಕೆ ಬುದ್ಧನ ಕಾಲದಿಂದ, ಬಸವಣ್ಣವ್ರ ಕಾಲದಿಂದ ಇವತ್ತಿನವ್ರಿಗೆ ಜಾತಿ ಹೋಗಬೇಕು, ವರ್ಗ ಹೋಗಬೇಕು ಅಂತ ಹೇಳಿದ್ರು ಕೂಡ ವರ್ಗನೂ ಹೋಗಿಲ್ಲ, ಜಾತಿನೂ ಹೋಗಿಲ್ಲ. ಎರಡೂ ಇದ್ದೇ ಇದ್ದಾವೆ. ಕಾರಣ ಯಾಕಪ್ಪ ಅಂತಂದರೆ, ಚಲನೆ ಸಿಕ್ಕಬೇಕಲ್ಲ ನಮ್ಮ ಸಾಮಾಜಿಕ ವ್ಯವಸ್ಥೆಗೆ, ಜಾತಿ ವ್ಯವಸ್ಥೆಗೆ ಚಲನೆ ಸಿಕ್ಕಬೇಕಲ್ಲ. ಈಗ ಮಣಿಯವರು ಸಾಮಾಜಿಕ ನ್ಯಾಯದ ಬಗ್ಗೆ ಬರೆದಿದ್ದಾರೆ. ಸಾಮಾಜಿಕ ನ್ಯಾಯ ಅಂದ್ರೇನು? ಎಲ್ರಿಗೂ ಸಮಾನ ಅವಕಾಶಗಳನ್ನು ಸಿಕ್ಕಬೇಕು. ಅವಕಾಶ ಸಿಕ್ಕದೇ ಇದರಿಂದ ಅಸಮಾನತೆ ನಿರ್ಮಾಣ ಆಯಿತು. ಎಲ್ರಿಗೂ ಸಮಾನ ಅವಕಾಶಗಳು ಸಿಕ್ಕಿದ್ವಾ? ಸಿಕ್ಕಿರಲಿಲ್ಲ. ಸಿಕ್ಕದೇ ಇದ್ದರಿಂದ ಅಸಮಾನತೆ ನಿರ್ಮಾಣ ಆಯಿತು. ಈ ಅಸಮಾನತೆ ಹೋಗ್ಬೇಕಲ್ಲ. ಅಸಮಾನತೆ ಸುಮ್ಮನೆ ಹೋಗುತ್ತಾ? ಈಗ 850 ವರ್ಷಗಳಾಯಿತು, 900 ವರ್ಷನೇ ಆಯಿತು ಬಸವಣ್ಣ ಹೇಳಿ. ವರ್ಗರಹಿತವಾದಂಥ, ಜಾತಿ ರಹಿತವಾದಂಥ ಸಮಾಜ ನಿರ್ಮಾಣ ಆಗಬೇಕು. ಇವನಾರವ ಅಂತ ಹೇಳ್ಬೇಡಪ್ಪ, ನಮ್ಮವ ಅಂತ ಹೇಳ್ರಿ ಅಂತ ಬಸವಣ್ಣವ್ರು ಹೇಳಿದ್ರು. ಹೇಳ್ತಾ ಇದ್ದಾರೆ. ಈಗ ವಿದ್ಯಾವಂತರೇ ಜಾಸ್ತಿ ಹೇಳ್ತಾರೆ, ಇವನು ನಮ್ಮವನು ಅಂತ ಹೇಳೋದೇ ಇಲ್ಲ. ಇವನು ಯಾರಪ್ಪ ಇವನು ಅಂತ ಕೇಳ್ತಾರೆ. ಅದನ್ನು ವಚನ ಹೇಳ್ಬಿಟ್ಟೇ ಹೇಳ್ತಾರೆ. ಇವನಾರವ ಅಂತ ವಚನ ಹೇಳ್ಬಿಟ್ಟು
ಅವನು ನಮ್ಮವ ಅಂತ ಅನ್ನೋದೇ ಇಲ್ಲ, ಇವನು ಹಾರವ ಅಂತ, ಇವನು ಹಾರಪ್ಪ ಇವನು ಅಂತ ಹೇಳೋದು. ಸೊ ಇದು ಹೋಗದೇನೆ ಜಾತಿ ಹೋಗಲ್ಲ, ವರ್ಗ ಹೋಗಲ್ಲ, ಜಾತಿ ರಹಿತವಾದಂಥ ಸಮಾಜ ನಿರ್ಮಾಣ ಆಗಲ್ಲ. ಅದಕ್ಕೆ ಆರ್ಥಿಕ ಸಾಮಾಜಿಕ ಶಕ್ತಿ ಬಂದಾಗ ಮಾತ್ರ ಸ್ವಲ್ಪ ಹೋಗ್ತದೆ. ನಮ್ಮಲ್ಲಿ ಏನಾಗ್ಬಿಟ್ಟಿದೆ, ಈ ಗುಲಾಮ್ಗಿರಿ ಮನಸ್ಥಿತಿ ಬೆಳೆದುಬಿಟ್ಟದೆ. ಭಾಳ ವರ್ಷ ಗುಲಾಮ್ಗಿರಿನಲ್ಲಿ ಇದ್ವಲ್ಲ ನಾವು, ಆಗ ಗುಲಾಮ್ಗಿರಿ ಮನಸ್ಥಿತಿ ಬೆಳೆದುಬಿಟ್ಟದೆ. ಆ ಮನಸ್ಥಿತಿ ಹೋಗ್ಬೇಕಲ್ಲ. ಒಬ್ಬ ಶ್ರೀಮಂತ ದಲಿತರವನು ಎಜುಕೇಟೆಡ್ಡು ಶ್ರೀಮಂತನಾಗಿದ್ದರೂ ಕೂಡ ಅವನು ಬಂದರೆ ಸಿಂಗುಲರ್ನಲ್ಲಿ ಮಾತಾಡಿಸ್ತೀವಿ. ಅದೇ ಒಬ್ಬ ಬಡವ ಮೇಲ್ಜಾತಿಯವನು ಬಂದರೆ ಬಹುವಚನದಲ್ಲಿ ಮಾತಾಡ್ತೀವಿ. ಸುದ್ದ ಬುದ್ಧಿ ಸ್ವಾಮಿ ಅಂತೀವಿ, ಇವನ್ನ ಏನಿಲ್ಲ ಅಂತೀವಿ. ಇದು ಗುಲಾಮ್ಗಿರಿ ಮನಸ್ಥಿತಿ. ಇದು ಹೋಗ್ಬೇಕಲ್ಲ. ಇದು ಹೋಗ್ಬೇಕಾದ್ರೆ ಸುಮ್ಮನೆ ಹೋಗುತ್ತಾ? ಸ್ವಾಭಿಮಾನ ಬೆಳೆಸ್ಕೋಬೇಕಲ್ಲಪ್ಪ. ಈ ಸ್ವಾಭಿಮಾನ ಬೆಳೆಸ್ಕೊಳ್ಳದೇನೆ ಗುಲಾಮ್ಗಿರಿ ಮನಸ್ಥಿತಿ ಹೋಗಲ್ಲ. ಪ್ರತಿಯೊಬ್ಬರಿಗೂ ಸ್ವಾಭಿಮಾನ ಬರಬೇಕು. ನಾವು ಏನಂತ ಅಂದ್ಕೊಂಡಿದ್ದು, ವಿದ್ಯೆಯಿಂದ ಬಂದ್ಬಿಡ್ತದೆ ಅಂತ. ಗ್ರ್ಯಾಜುಯಲಾಗಿ ಬರ್ಬೋದು, ವಿದ್ಯೆ ಕಲಿತ ತಕ್ಷಣ ಬಂದ್ಬಿಡ್ತದೆ ಅಂತ. ವಿದ್ಯೆ ಕಲಿತ ತಕ್ಷಣ ಕರ್ಮ ಸಿದ್ಧಾಂತ ಎಲ್ಲ ಹೋಗ್ಬಿಡ್ತದೆ ಅಂತ. ವಿದ್ಯೆ ಕಲಿತ ತಕ್ಷಣ ಹಣೆ ಬರಹ ಎಲ್ಲ ಹೋಗ್ಬಿಡ್ತದೆ ಅಂತ. ಈ ವಿದ್ಯಾವಂತರು ಕೂಡ ನೀನು ಯಾಕೆ ಹಿಂಗಾಗಿದೆಯಾ ಅಂತ, ನಾನು ಹಣೆ ಬರ ಸ್ವಾಮಿ. ನೀನು ಯಾಕೆ ಮಂತ್ರಿ ಆಗಲಿಲ್ಲ, ನಾನು ಹಣೆ ಬರ ಸ್ವಾಮಿ. ನೀನು ಯಾಕೆ ಪ್ರೊಫೆಸರ್ ಆಗಲಿಲ್ಲ, ನಾನು ಹಣೆ ಬರ ಸ್ವಾಮಿ. ವಿದ್ಯಾವಂತರು ಹೇಳೋದು. ಇವೆಲ್ಲ ಬಿಡಬೇಕಾಗತ್ತೆ. ಇವೆಲ್ಲ ಬಿಡದೆ ಹೋದರೆ ಸಮಾಜದಲ್ಲಿ ಬದಲಾವಣೆ ಆಗಲ್ಲ. ನಾವೇನೇ ಬರೆದರೂ ಕೂಡ, ಈಗ ಮಂಡಲ್ ಕಮಿಷನ್ ವರದಿನಲ್ಲಿ ಹೇಳಿದ್ರು, ಹಿಂದುಳಿದವರಿಗೆ ಮೀಸಲಾತಿ ಕೊಡಲೇಬೇಕು ಅಂತ ಹೇಳಿದ್ರು. ಹಿಂದುಳಿದ ವರ್ಗದವರಿಗೆ ಮೀಸಲಾತಿ ಕೊಡಬೇಕು ಅಂತ ಹೇಳಿದ್ರು. ಸೊ ಆದರೂ ಕೆಲವರು ಮೀಸಲಾತಿ ಸಿಗಬಾರ್ದು ಅಂತಕ್ಕಂಥವ್ರು ಜನ ಇದ್ದಾರೆ. ಆಮೇಲೆ ನಾವು ಏನು ಮಾಡ್ತೀವಿ ಅಂತಂದರೆ, ಯಾರು ಸಾಮಾಜಿಕ ನ್ಯಾಯಕ್ಕೆ ಬಹಿರಂಗವಾಗಿ ವಿರೋಧ ಮಾಡ್ತಾರೆ ಅವ್ರ ಜೊತೆಗೆ ಸೇರ್ಕೋತೀವಿ. ಸೊ ಇದು ದುರಂತ. ಸಾಮಾಜಿಕ ನ್ಯಾಯ ಹೇಳೋದು, ಆಮೇಲೆ ಅಲ್ಲಿ ಹೋಗಿ ಸೇರ್ಕೊಳ್ಳೋದು. ದಿಸ್ ಈಸ್ ದಿ ಮೋಸ್ಟ್ ಅನ್ಫಾರ್ಚುನೇಟ್ ಥಿಂಗ್. ಇದು ಇಂಥ ಇವೆಲ್ಲ ಆಗಬಾರ್ದಲ್ವಾ. ಸೊ ಇದಕ್ಕೆ ನಾನು, ನೀವೆಲ್ಲ ಹಿಂದುಳಿದ ಜಾತಿಗಳಿಗೆ ಸೇರಿದಂಥವರು ಬರಹಗಾರರಿದ್ದೀರಿ, ಪತ್ರಕರ್ತರಿದ್ದೀರಿ, ಅವೆಲ್ಲ ನಾನು ಅದಕ್ಕೆ ಇದನ್ನು ಬೆಳೆಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಮತ್ತು ಕಮಿಟ್ಮೆಂಟು ಬರ್ತಕ್ಕಂಥದ್ದನ್ನು ಆಗಬೇಕು. ಸಾಮಾಜಿಕ ನ್ಯಾಯಕ್ಕೆ ಕಮಿಟ್ಮೆಂಟು, ತೋರ್ಕೆಗಿರಬಾರ್ದು. ಅದು ಕಮಿಟೆಡ್ ಸಾಮಾಜಿಕ ನ್ಯಾಯ ಇದ್ದರೆ ಅದಾಗಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತಿನ ರಾಜಕೀಯದಲ್ಲಿ ಭಾರಿ ಕಷ್ಟ. 100% ಪಾಲನೆ ಮಾಡೋದು ಭಾರಿ ಕಷ್ಟದ ಕೆಲಸ. ಬಿಕಾಸ್ ವ್ಯವಸ್ಥೆ ಇದೆಯಲ್ಲ, ಆ ವ್ಯವಸ್ಥೆ ಈ ಸುಧಾರಣೆಗೆ ವಿರುದ್ಧ ಇದೆ. ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ನಾವು ವ್ಯವಸ್ಥೆ ಜೊತೆ ರಾಜಿ ಮಾಡ್ಕೋಬೇಕಾ ಬೇಡವಾ? ರಾಜಿ ಆಗದಿದ್ರೆ ಬದುಕ್ತೀವ ಇಲ್ವಾ? ರಾಜಿ ಮಾಡ್ಕೊಂಡ್ರೆ ಏನಾಗುತ್ತೆ, ರಾಜಿ ಮಾಡ್ಕೊಳ್ಳಿದ್ರೆ ಏನಾಗುತ್ತೆ? ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕಲ್ವಾ? ಸೊ ಏನೇ ಆಗಲಿ, ನಾನು ಭಾಷಣ ಮಾಡೋಕ್ಕೆ ಹೋಗೋದಿಲ್ಲ. ಇವತ್ತು ವಿ ಪಿ ಸಿಂಗ್ ಅವರ ಹೆಸರಿನಲ್ಲಿ ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ. 5 ಜನ ಪ್ರಶಸ್ತಿಗಳು ಸಿಕ್ಕಿದೆಯಲ್ಲ. ನೀವು ಇನ್ನು ಮುಂದೆ ಎಲ್ಲ ಸಾಮಾಜಿಕ ನ್ಯಾಯದ ಪರನೇ ಬರೀರಿ, ಸಾಮಾಜಿಕ ನ್ಯಾಯದ ಮೇಲೆ ಪ್ರಚಾರ ಮಾಡಿ. ನಿಮ್ಮೆಲ್ರಿಗೂ ಕೂಡ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ಬಿ ಕೆ ರವಿ
ಅವ್ರಿಗೇನು ಪ್ರಶಸ್ತಿ ಕೊಟ್ಟಿರೋದು? ಜೀವ 50 ವರ್ಷ ಆಯ್ತಾ? ಹಾಂ, ಪ್ರಥಮ ಲೇಖನ ಬಂದಿದ್ದು 75ರಲ್ಲಿ, 50 ವರ್ಷ ಆಯಿತು. 15 ವರ್ಷ ಮೀಡಿಯಾ, 35 ವರ್ಷ ಪ್ರೊಫೆಸರ್ ಗಿರಿ. ಹಾಂ, ವೆರಿ ಗುಡ್. ಜೀವನ ಸಾರ್ಥಕ ಮಾಡ್ಕೊಂಡಿದ್ದೀರಿ. ಇನ್ನು ತಮ್ಮ ಆಶೀರ್ವಾದದಿಂದ ನನ್ನ ಆಶೀರ್ವಾದ ಏನಿಲ್ಲ ಇದಕ್ಕೆ. ನೀವೆಲ್ಲ ನಿಮ್ಮ ಸಾಧನೆಗಳಿಗೆಲ್ಲ ನನ್ನ ಆಶೀರ್ವಾದ ಏನಿಲ್ಲ. ಹಾಂ, ಏನೇ ಆಗಲಿ ಅವ್ರಿಗೂ ಕೂಡ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಿದ್ದಾನೆ. ಅವರೆಲ್ಲರೂ ಕೂಡ ಅವರವ್ರ ಕೆಲಸದಲ್ಲಿ ಇನ್ನೂ ಹೆಚ್ಚು ಸಾಧನೆಯನ್ನು ಮಾಡಲಿ ಅಂತೇಳಿ ಹಾರೈಸಿ ಮಣಿಯವರಿಗೆ ಧನ್ಯವಾದಗಳನ್ನು, ಕೃತಜ್ಞತೆಗಳನ್ನು ಹೇಳಿ ಅವರು ಇನ್ನೊಂದಷ್ಟು ಸಾಹಿತ್ಯ ಕ್ಷೇತ್ರದಲ್ಲಿ ಹೆಚ್ಚು ಕೆಲಸ ಮಾಡಲಿ. ಸಾಮಾಜಿಕ ಕಾಂತರಾಜ್ ಹೇಳಿದ್ರು ಹಸಿವಿನ ಬಗ್ಗೆ ಭಾಳ ಬರೆದಿದ್ದಾರೆ ಅಂತ. ಹಸಿವಿನ ಬಗ್ಗೆ ಭಾಳ ಬರೆದಿದ್ದಾರೆ ಅಂತ ಹೇಳಿದ್ರು. ಹಸಿವು ಸೊ ನಾನು ಅವರಿಗೆ ಧನ್ಯವಾದಗಳ ಜೊತೆಗೆ ಅಭಿನಂದನೆಗಳನ್ನು ಕೂಡ ಹೇಳಲಿಕ್ಕೆ ಬಯಸ್ತೇನೆ. ಕರ್ನಾಟಕ ರಾಜ್ಯದ ಹಿಂದುಳಿದ ಸಮುದಾಯಗಳ ಧೀಶಕ್ತಿಯಾಗಿರುವಂಥ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಒಳಕೋವೆ ಪುಸ್ತಕವನ್ನು ಬಿಡುಗಡೆ ಮಾಡಿ ವಿ.ಪಿ. ಸಿಂಗ್ ಪ್ರಶಸ್ತಿಯನ್ನು ಪಡೆದಂಥ ಎಲ್ಲ ಸಾಧಕರಿಗೆ ಅಭಿಮಾನದ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಮಾನ್ಯತೆ ಪಡೆದ ಸಂಪಾದಕರು ಮತ್ತು